ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವುದಂದರೆ ಗೇಮ್ಸಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಬಳಸ್ತಕ್ಕಂಥ ಪದಗಳು ನೋಡಮ್ಮ. ಇಂಗ್ಲೀಷಲ್ಲಿ ಟರ್ಮಾಲಜಿ ಅಂತಾರೆ. ಅಂದರೆ ಗೇಮಲ್ಲಿ ಬಳಸ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳು ಯಾವ್ಯಾವ ಅಂದರೆ ಫಸ್ಟ್ ಪ್ರೀ ಥ್ರೋ ಅಥವಾ ಡ್ರಿಬ್ಲಿಂಗ್ ಪದಗಳು. ಫ್ರೀ ಥ್ರೋ ಮತ್ತು ಡ್ರಿಬ್ಲಿಂಗ್ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿದಂಥ ಕ್ವಶನ್ ಕೇಳ್ತಾರೆ. ಫ್ರೀ ಥ್ರೋ ಮತ್ತು ಡ್ರಿಬ್ಲಿಂಗ್ ಯಾವ ಕ್ರೀಡೆಗೆ ಸಂಬಂಧಪಟ್ಟವು ಅಂದರೆ ಎರಡು ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟವು. ಬಾಸ್ಕೆಟ್ಬಾಲ್ನಲ್ಲಿ ಫ್ರೀ ಥ್ರೋ ಮತ್ತು ಡ್ರಿಬ್ಲಿಂಗ್ ಅಂದರೆ ಬಾಸ್ಕೆಟ್ಬಾಲ್ನಲ್ಲಿ ನಿಯಮ ಉಲ್ಲಂಘಿಸಿದಾಗ ಎದುರಾಳಿ ತಂಡಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ನೆಟ್ಗೆ ಚೆಂಡನ್ನು ಎಸೆಯಲು ಕೊಡುವ ಅವಕಾಶವೇ ನಂತರ ಫ್ರೀ ಥ್ರೋ ಅಂತೀವಿ. ಈಗ ಇಲ್ಲೊಂದು ಟೀಮ್ ಇರ್ತದೆ, ಇಲ್ಲೊಂದು ಟೀಮ್ ಇರ್ತದೆ. ಇವರೇನಾದರೂ ಎದುರಾಳಿ ತಂಡಕ್ಕೆ ಯಾವುದೇ ಅಡೆತಡೆದ ನೆಟ್ಟಿಗೆ ಚೆಂಡನ್ನು ಎಸೆಯಲು ಕೊಡುವ ಅವಕಾಶ ಅಂತಾರೆ ಫ್ರೀ ಥ್ರೋ ಅಂತಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬುಲ್ಸ್ ಐ. ನೆಕ್ಸ್ಟ್ ಯಾವುದು? ಬುಲ್ಸ್ ಐ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸ್ತಾರೆ? ಬುಲ್ಸ್ ಐ ಅಂದರೆ ಶೂಟಿಂಗ್ ಮತ್ತು ಆರ್ಚರಿ ಅಂದರೆ ಬಿಲ್ವಿದ್ಯೆ. ಏನು ಬಿಲ್ವಿದ್ಯೆ ಅದಲ್ಲ, ಅದಕ್ಕೆ ಆರ್ಚರಿ ಅಂತೀವಿ ಇಂಗ್ಲೀಷ್ನಾಗ. ಇದು ಏನಂದ್ರೆ ಬುಲ್ಸ್ ಐ ಅಂದರೆ ಟಾರ್ಗೆಟ್ ಏನಿರ್ತಲ್ಲ ಮಧ್ಯಭಾಗದಲ್ಲಿರುವ ನಿಖರ ಕಪ್ಪು ಅಥವಾ ಕೆಂಪು ವೃತ್ತವನ್ನು ಬುಲ್ಸ್ ಐ ಅಂತ ಕರಿತೀವಿ. ಅಂದರೆ ಇಲ್ಲೊಂದು ಈ ಥರ ಸರ್ಕಲ್ ಇರ್ತದೆ ನೋಡ್ರಿ, ನೀವು ನೋಡಿರ್ಬೋದು. ಈ ಥರ ಸರ್ಕಲ್ ಇರ್ತದೆ. ಇದರಲ್ಲಿ ಮಿಡಲ್ ಒಂದು ಟಾರ್ಗೆಟ್ ಇರ್ತದೆ ರೀ. ಜಾಸ್ತಿ ಇಲ್ಲಿ ಮಿಡಲ್ ಪಾಯಿಂಟ್ಗೆ ಯಾರು ಪಾಯಿಂಟ್ ಔಟ್ ಮಾಡ್ತಾರಲ್ಲ ಅವ್ರಿಗೇನು ಮಾಡ್ತಾರೆ, ಜಾಸ್ತಿ ಪಾಯಿಂಟ್ ಸಿಗ್ತಾವೆ. ಅಲ್ಲಿ ಕಪ್ಪು ಅಥವಾ ಕೆಂಪು ವೃತ್ತ ಇರುತ್ತಲ್ಲ ಅದಕ್ಕೆ ಅಂತ ನಾವು ಬುಲ್ಸ್ ಐ ಅಂತ ಕರಿತೀವಿ. ಇಲ್ಲಿ ಟಾರ್ಗೆಟ್ ಏನಿರುತ್ತಲ್ಲ ಇಲ್ಲೊಂದು ಆಗಿರ್ಬೋದು, ಈ ಥರ ಬಂದ್ಬೋತಾರ ಅವಕ್ಕೆ ಅಂತಾರೆ ಬುಲ್ಸ್ ಐ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇ ಕ್ವಶನ್ ಯಾವುದಂದರೆ ಡ್ಯೂಸ್ ಮತ್ತು ಏಸ್ ಎಂಬ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದನ್ನು ಹೆಚ್ಚಾಗಿ ನಾವು ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನಲ್ಲಿ ಬಳಸ್ತೀವಿ. ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನಲ್ಲಿ ಎರಡು ಪದಗಳನ್ನು ಬಳಸ್ತೀವಿ. ಹೀಗಂದ್ರೆ ಏನಂದರೆ ಆಟದಲ್ಲಿ ಆಟಗಾರರು 40-40 ಅಥವಾ ಸಮಾನ ಅಂಕಗಳು ಗಳಿಸಿದಾಗ ಅದಕ್ಕೆ ಅಂತ ಕರಿತೀವಿ ನಾವು ಡ್ಯೂಸ್ ಅಂತೀವಿ. 20-20 ಆಗಿರ್ಬೋದು, 40-40 ಈ ಥರ ಸಮಾನವಾಗಿ ಏನು ಅಂಕ ಗಳಿಸ್ತಾರಲ್ಲ ಅವಕ್ಕೆ ಅಂತ ನಾವು ಡ್ಯೂಸ್ ಅಂತೀವಿ. ಇದು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಕ್ವಶನ್ ನಂಬರ್ 4. ಕುಸ್ತಿ, ಇಂಗ್ಲೀಷ್ನಾಗ ಎದಕ್ಕಂತೀವಿ ರೆಸ್ಲಿಂಗ್ ಅಂತೀವಿ. ಕ್ರೀಡೆಯಲ್ಲಿ ಬಳಸಲಾಗುವ ಪ್ರಮುಖ ರಕ್ಷಣಾತ್ಮಕ ನಿಯಮ ಅಥವಾ ಪದ ಯಾವುದು? ಕುಸ್ತಿಯಲ್ಲಿ ಬಳಸ್ತಕ್ಕಂಥ ಪದ ಇದು ಯಾವುದು? ಹಾಫ್ ನೆಲ್ಸನ್. ಹಾಫ್ ನೆಲ್ಸನ್ ಅಂದರೆ ಏನಂದರೆ ಎದುರಾಳಿಯನ್ನು ನಿಯಂತ್ರಿಸಲು ಮತ್ತು ಕುತ್ತಿಗೆಯ ಭಾಗದಿಂದ ಕೈ ಹಾಕಿ ಲಾಕ್ ಮಾಡುವ ತಂತ್ರಕ್ಕೆ ಹಾಫ್ ನೆಲ್ಸನ್ ಅಥವಾ ಹ್ಯೂ ಅಂತ ಕರಿತೀವಿ. ಎದುರಾಳಿ ತಂಡಕ್ಕೆ ನಾವೇನಾದರೂ ನಿಯಂತ್ರಣ ಮಾಡ್ಬೇಕಾಗಿತ್ತಂದ್ರೆ ಅಥವಾ ಕುತ್ತಿಗೆ ಹಿಂಭಾಗದಿಂದ ಕೈ ಹಾಕಿ ಲಾಕ್ ಮಾಡ್ಬೇಕಾಗಿತ್ತಂದ್ರೆ ಆ ತಂತ್ರಕ್ಕೆ ಏನಂತೀವಿ ನಾವು ನೆಲ್ಸನ್ ಅಥವಾ ಹ್ಯೂ ಅಂತ ಕರಿತೀವಿ. ಇದು ಕುಸ್ತಿಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ 5ನೇ ಕ್ವಶನ್ನು ಕ್ರಿಕೆಟಿಗೆ ಸಂಬಂಧಪಟ್ಟಿದೆ. ಚೈನಾಮನ್ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದ ಕೇಳ್ತಾರೆ? ಇದು ಕ್ರಿಕೆಟ್ಗೆ. ಅಂದರೆ ಚೈನಾಮನ್ ಅಂದರೆ ಏನಂದರೆ ಎಡಗೈ ರಿಸ್ಟ್ ಸ್ಪಿನ್ನರ್, ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್. ಬೌಲರ್ಗಳು ಹಾಕುವ ವಿಶಿಷ್ಟ ತಿರುವುಗಳು ಬೌಲಿಂಗ್ ಶೈಲಿಗೆ ಅಂತೀವಲ್ಲ ಚೈನಾಮನ್ ಬೌಲಿಂಗ್ ಅಂತೀವಿ. ಬಟ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಚೈನಾಮನ್ ಬೌಲರ್ ಅಂದರೆ ಎಕ್ಸಾಂಪಲ್ ನಾವು ಇವಾಗ ಕುಲ್ದೀಪ್ ಯಾದವ್ ಬೌಲಿಂಗ್ ನೋಡಿದ್ರಲ್ಲ ಅದಕ್ಕೆ ಏನಂತೀವಿ ಚೈನಾಮನ್ ಬೌಲಿಂಗ್ ಅಂತ ಕರಿತೀವಿ ನಾವು. ಇನ್ನು 6ನೇ ಕ್ವಶನ್ ಯಾವುದಂದರೆ ಗ್ಯಾಂಬ್ಲಿಟ್ ಮತ್ತು
ಸ್ಟೇಲ್ಮೇಟ್ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಇದು ಚೆಸ್ಸಿಗೆ ಸಂಬಂಧಪಟ್ಟಿದೆ ಅಥವಾ ಚದುರಂಗ ಅಂತ ಕರಿತೀವಿ. ಹಿಂಗಂದ್ರೆ ಏನು ಅಂದರೆ ಆಟದ ಆರಂಭದಲ್ಲಿ ಮುನ್ನಡೆ ಸಾಧಿಸಲು ತನ್ನದೇ ಆದ ದಾಳವನ್ನು ಪಾನನ್ನು ತ್ಯಾಗ್ ಮಾಡುವ ತಂತ್ರಕ್ಕೆ ಚೆಸ್ನಲ್ಲಿ ಅಂತ ಕರಿತಾರೆ ಅಂದ್ರೆ ಅದಕ್ಕೆ ಗ್ಯಾಂಬ್ಲಿಟ್. ಗ್ಯಾಂಬ್ಲಿಟ್ ಅಂದ್ರೆ ಏನಿಲ್ಲ, ಆಟದ ಆರಂಭದಲ್ಲಿ ಮುನ್ನಡೆ ಸಾಧಿಸ್ಬೇಕಿತ್ತಂದ್ರೆ ತನ್ನದೇ ದಾಳವನ್ನು ತ್ಯಾಗ ಮಾಡೋ ತಂತ್ರಕ್ಕೆ ಅಂತಾರೆ ಗ್ಯಾಂಬ್ಲಿಟ್ ಅಂತ ಕರಿತೀವಿ. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಇದೇ ಥರ ವಿಡಿಯೋಗಳನ್ನು ಬೇಕಾದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ ಅಂತ ಹೇಳ್ತಾ ಇಷ್ಟೊತ್ತಲ್ಲಿ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.